ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ, ಅದರಲ್ಲಿ ನೋ ಡೌಟ್. ಮರ್ಡರ್ ಕೇಸ್ನಲ್ಲಿ ನಾಪತ್ತೆಯಾಗಿದ್ದಾರೆ ಬೈರತಿ ಬಸವರಾಜ್. ಸಣ್ಣ ಪುಟ್ಟದಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಈಗ ಬೈರತಿಗೆ ಬಂಧನದ ಭೀತಿ. ಈಗ ಎಲ್ಲಿದ್ರೂ ಕೂಡ ಅವ್ರು ಬರಲೇಬೇಕಾಗತ್ತೆ. ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ. ಬೇರೆ ಆಪ್ಷನ್ ಇಲ್ಲ. ಈಗ ಹೋಗೋದಾದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗ ಸುಪ್ರೀಂ ಕೋರ್ಟ್ ಅನ್ನ ಹೊರತುಪಡಿಸಿದ್ರೆ ಇನ್ಯಾವುದು ಕೂಡ ಈಗ ಆಪ್ಷನ್ ಸದ್ಯಕ್ಕೆ ಇದ್ದಂಗೆ ಕಾಣಿಸ್ತಾ ಇಲ್ವಾ ಅಂತ? ಸರೆಂಡರ್ ಆಗ್ಲೇಬೇಕಲ್ವಾ? ಖಂಡಿತವಾಗ್ಲೂ ಅರುಣ್, ಯಾಕೆಂತಂದ್ರೆ ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ವಜಾ ಆಗಿತ್ತು. ಆ ನಂತರದಲ್ಲಿ ನೀವು ಎಲ್ಲಿ ಸೆಷನ್ಸ್ ಕೋರ್ಟ್ಗೆ ಹೋಗ್ಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ರು. ಈ ಸೆಷನ್ಸ್ ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಲ್ಲಿಸಿ ವಾದ ಪ್ರತಿವಾದ ಆದ ನಂತರದಲ್ಲಿ ಇವತ್ತು ಈ ಆರ್ಡರ್ ಬಂದಿರುವಂತದ್ದು. ನೆಕ್ಸ್ಟ್ ಮುಂದೆ ಇರುವಂತ ಆಪ್ಷನ್ ಇವಾಗ ಸುಪ್ರೀಂ ಕೋರ್ಟ್ ಹೋಗುವಂತದ್ದು ಒಂದೇ ಆಪ್ಷನ್ ಇರುವಂತದ್ದು. ಅಷ್ಟರೊಳಗಡೆ ಸಿಡಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಸಿಡಿ ಅಧಿಕಾರಿಗಳೇ ಅವರನ್ನ ಬಂಧನ ಮಾಡ್ತಾರ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಹಾಗಾಗಿ ಸದ್ಯಕ್ಕೆ ನಮ್ಗೆ ಇರುವಂತಹ ಮಾಹಿತಿ ಪ್ರಕಾರ ಸಿಡಿ ಅಧಿಕಾರಿಗಳ 3 ತಂಡಗಳೇನು ತಮಿಳುನಾಡು, ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿದ್ದಾರೆ ಆಗಿದಾವೆ. ಆದ್ರೆ ಕೋರ್ಟ್ ನ ತೀರ್ಪು ಏನಾಗಿರುತ್ತೆ ಅನ್ನೋದು ನೋಡ್ಕೊಂಡು ಅವರನ್ನ ಬಂಧನ ಮಾಡುವಂತದ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕಾದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಹಾಗಾಗಿ ಇವತ್ತೇನು ನಿರೀಕ್ಷಣಾ ಜಾಮೀನು ವಜಾ ಆಗಿದೆ. ಈಗ ಸಿಡಿ ಅಧಿಕಾರಿಗಳಿಗೆ ಮತ್ತಷ್ಟು ಬಲ ಬಂದಂತಾಗಿರುವಂತದ್ದು. ಹಾಗಾಗಿ ಮಾಜಿ ಸಚಿವರಂತ ಬೈರತಿ ಬಸವರಾಜನ್ನ ಆದಷ್ಟು ಬೇಗ ಬಂಧನ ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯಾಚರಣೆ ಚುರುಕುಗೊಳಿಸಿರುವಂತದ್ದು. ಮತ್ತೊಂದ್ ಕಡೆ ಬೈರತಿ ಬಸವರಾಜ್ ಅವರು ಕೂಡ ಅವರೇ ಸಿಗ್ತಾರ ಅಥವಾ ಇನ್ನು ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಹಾಕೊಂಡು ಅಜ್ಞಾತ ಸ್ಥಳದಲ್ಲಿ ಹಂಗೆ ನಾಪತ್ತೆ ಆಗ್ತಾರ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಈಗ ಸರೆಂಡರ್ ಆಗದೇನೆ ಬೇರೆ ಆಪ್ಷನ್ಸ್ ಇಲ್ಲ. ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ, ಎಲ್ಲಿದ್ದಾರೆ ಏನು ಅಂತ ಹೇಳಿ. ಸುಪ್ರೀಂ ಕೋರ್ಟಿಗೆ ಹೋಗೋದನ್ನ ಹೊರತುಪಡಿಸಿ ಯಾವ ಆಪ್ಷನ್ ಇಲ್ಲ. ಯಾಕೆ ಅಂತಂದ್ರೆ ಅವರು ಕೆಳ ಹಂತದಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೇಳೋ ಬದಲಾಗಿ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಅದನ್ನ ಅರ್ಜಿಯನ್ನ ವಜಾ ಮಾಡಿತ್ತು. ತದನಂತರ ಅವರು ಕೆಳ ಹಂತಕ್ಕೆ ಹೋಗಿದ್ರು. ಇನ್ನೊಂದು ಬಾರಿ ಬೇಕಿದ್ರೆ ಅವರು ಹೈಕೋರ್ಟ್ನಲ್ಲಿ ಕೇಳಬಹುದು. ಯಾಕೆ ಅಂತಂದ್ರೆ ನೀವು ಕೆಳ ಹಂತದ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೇಳಿ ಅಂತ ಹೇಳಿತ್ತು. ಆ ನಿಟ್ಟಿನಲ್ಲಿ ಅಲ್ಲಿ ಸಿಕ್ಕಿಲ್ಲ ನನಗೆ, ದಯವಿಟ್ಟು ಕೊಡಿ ಅಂತೇಳಿ ಮತ್ತೊಮ್ಮೆ ಹೈಕೋರ್ಟಿಗೆ ಹೋಗ್ಬೋದು. ಇಲ್ಲ ಸುಪ್ರೀಂ ಕೋರ್ಟ್ನಿಂದಾನೇ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡು ಅಲ್ಲೇ ಏನಾದರೂ ಪ್ರಯತ್ನವನ್ನ ಪಡಬಹುದು. ಅದನ್ನು ಹೊರತುಪಡಿಸಿದ್ರೆ ಈಗ ಸದ್ಯಕ್ಕೆ ಪೊಲೀಸರು ಹುಡುಕಾಟದಲ್ಲಿದ್ದಾರೆ ಬೈರತಿ ಬಸವರಾಜ್ ಅವರಿಗೆ.